ಮಕ್ಕಳಿಲ್ಲದೆ ಕೊರಗುತ್ತಿದ್ದ ನಿಡುಗಲ್ಲು ದೊರೆಸಾನಿಗೆ 7 ಜನ ವೀರಪುತ್ರರಾದರು. ಮೈಸೂರಿನ ಸುಲ್ತಾನರೇ ಖುದ್ದಾಗಿ ಆ ಜಂಗಮನ ಗದ್ದುಗೆಗೆ ಮಂಟಪ ಕಟ್ಟಿಸಿದರು. ತನಗೆ ದೊರೆತ 77 ಬಿರುದಾವಳಿಗಳನ್ನು ಹಟ್ಟಿ ಮಲ್ಲಪ್ಪ ನಾಯಕ ದೊರೆಯು ಮಹಾಯೋಗಿಯ ಪಾದಕ್ಕಿಟ್ಟರು. ಸತ್ಯವನ್ನಾಡುವಂತೆ ಬೋಧಿಸಲು ಸತ್ತೆಮ್ಮೆ ಹಾಲನ್ನೇ ಕರೆದು ಸುತ್ತೆಂಟು ಮಠಕ್ಕೆ ಕಳುಹಿಸಿದ ಸತ್ಯವಂತರವರು. ಕಾಯಕ ಯೋಗಿ ಲಿಂಗಾಂಗ ಸಂಘಿಯವರು. ಮಾಡಿದವರಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಎಂದು ಕೂಲಿಗೆ ತಕ್ಕ ಪ್ರತಿಫಲ ಕೊಟ್ಟ ಕೆರೆ ಕಾಲುವೆ ಪುರಗಳನ್ನು ಕಟ್ಟಿ ಜನರ ಬಾಳು ಹಸನಾಗಿಸಿದ ನಾಯಕನಹಟ್ಟಿಯನ್ನು ಚಿನ್ನದ ಗಟ್ಟಿಯನ್ನಾಗಿ ಮಾಡಿದ ಜ್ಞಾನದ ಮಹಾಸಮುದ್ರ ನಮ್ಮ ನಿಮ್ಮೊಳಗೆ ನೆಲೆ ನಿಂತ ಮಹಾಯೋಗಿ ತಿಪ್ಪೇರುದ್ರ. ಮಕ್ಕಳಾಗದೆ ಇದ್ದಂತ ಸಂದರ್ಭದಲ್ಲಿ ಹೈದರ್ ಅಲಿ ಅವರು ಈ ಭಾಗದಲ್ಲಿ ಬಂದಾಗ ಈ ಭಾಗದ ಮುಖಾಂತರ ಹೋಗೋ ಸಂದರ್ಭದಲ್ಲಿ ಒಂದು ತನ್ನ ಕುದುರೆ ಹೈದರ್ ಅಲಿಯನ್ನೇ ಅಂದ್ರೆ ತನ್ನ ಒಡೆಯನನ್ನೇ ಬೀಳಿಸ್ಬಿಟ್ಟು ತಿಪ್ಪೇರುದ್ರ ಸ್ವಾಮಿಯವರ ಗದ್ದಿಗೆಗೆ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ. ಮಾನವ ಸೇವೆಯೇ ಮಹಾದೇವನ ಸೇವೆ ಅನ್ನೋ ಒಂದು ಪರಿಕಲ್ಪನೆ. ಹಾಗಾಗಿ ದಾಸೋಹ ಆ ಸಂದರ್ಭದಿಂದ ಆರಂಭವಾದ ತಿಪ್ಪೇರುದ್ರ ಸ್ವಾಮಿಗಳವರು ಮೊದಲನೇ ಬಾರಿಗೆ ನಾಯಕನಹಟ್ಟಿ ಪುರ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಕೊಬ್ಬರಿಯ ಬೆಳಕಲ್ಲಿ ಬಂದ್ರು ಅಂತ ಹೇಳಿ. ಸೊ ಆ ಕೊಬ್ಬರಿಯ ಬೆಳಕಲ್ಲಿ ತಿಪ್ಪೇರುದ್ರ ಸ್ವಾಮಿಗಳವ್ರನ್ನ ನೋಡೋದಕ್ಕೆ ಪೂರ್ಣಚಂದ್ರನ ತರ ಹೊಳಿತಾ ಇತ್ತು ಅಂತ ಹೇಳಿ. ಒಂದು ನೀವು ಯಾವುದೇ ಒಂದು ದೇವಸ್ಥಾನ ತಗೊಂಡ್ರೆ ಒಂದು ದೇವಸ್ಥಾನ ಇರುತ್ತೆ, ಶಿವನ ದೇವಸ್ಥಾನ ಒಂದೇ ದೇವಸ್ಥಾನ ಇರುತ್ತೆ. ಅದೇ ಥರ ಗಣಪತಿದಾಗಿರ್ಬೋದು, ಇಲ್ಲ ಯಾವುದೇ ದೇವಸ್ಥಾನ ತಗೊಂಡ್ರೆ ಒಂದೊಂದು ದೇವಸ್ಥಾನಗಳಿರುತ್ತೆ. ಇಲ್ಲಿ ನಾಯಕನಹಟ್ಟಿಲಿ ನಾವು ನೋಡೋದಾದ್ರೆ ಹೊರಮಠ ಮತ್ತು ಒಳಮಠ ಅನ್ನೋ ಒಂದು 2 ಕಲ್ಪನೆಗಳಿದ್ದಾವೆ. ಅಂದರೆ ಅದ್ರ ವಿಶೇಷತೆ ಏನು ಅಂತ, ಯಾಕಂದರೆ ಯಾವುದೇ ಒಂದು 2 ದೇವಸ್ಥಾನ ಇರ್ಬೇಕಂತಂದ್ರೆ ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಆಗಲಿ ಏನಾದ್ರು ಒಂದು ಇರ್ಬೇಕಲ್ಲ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಸೊ ಹೊರಮಠ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ನಾಯಕನಹಟ್ಟಿಯಲ್ಲಿ ಇರುವಂತದ್ದು 3 ಮಠಗಳು. ಎಷ್ಟೋ ಜನಗಳಿಗೆ ಹೊಳಮಠ ಹೊರಮಠ ಇಷ್ಟೇ ಗೊತ್ತಿದೆ. ಮತ್ತೊಂದು ಮಠ ಇದೆ, ಅದನ್ನ ಏಕಾಂತೇಶ್ವರ ಮಠ ಅಂತ ಕರೀತಾರೆ. ಸೊ ಅಂದ್ರೆ ತಿಪ್ಪೇರುದ್ರ ಸ್ವಾಮಿಗಳವರು ಹಲವು ದಿನಗಳು ಅಂದ್ರೆ ಮಂಡಲ ಅರೆಮಂಡಲ ಈ ತರ ಬರುತ್ತೆ. ಸೊ ಒಂದಷ್ಟು ದಿನಗಳ ಕಾಲ ಏಕಾಂತವಾಗಿ ಶಿವಯೋಗದಲ್ಲಿ ಧ್ಯಾನದಲ್ಲಿ ಕುಳಿತಿದ್ದಂತ ಒಂದು ಸ್ಥಳವನ್ನ ಏಕಾಂತೇಶ್ವರ ಮಠ ಅಂತ ಕರೀತಾರೆ. ಆ ನಂತರ ತಿಪ್ಪೇರುದ್ರ ಸ್ವಾಮಿಯವರು ಜೀವೈಕ್ಯ ಯೋಗ ಸಮಾಧಿ ಆದಂತ ಸ್ಥಳವನ್ನ ಇವತ್ತು ನಾವು ಹೊರಮಠ ಅಂತ ಕರ್ಕೊಂಡು ನಡ್ಕೋತಾ ಬರ್ತಾ ಇದೀವಿ. ಇದು 100-200 ವರ್ಷಗಳ ಇತಿಹಾಸ ಇಲ್ಲ, ಹಲವಾರು ಶತಮಾನಗಳ ಇತಿಹಾಸ ಇದೆ. ನಾವು 10, 20, 50 ಜನ ಅಜ್ಜವರಿಗೆ ಬಾಗಿರುವಂತದ್ದಲ್ಲ, ಲಕ್ಷ ಜನ ತಿಪ್ಪೇರುದ್ರ ಸ್ವಾಮಿ ಅವರಿಗೆ ಶರಣಾಗಿದ್ದಾರೆ. ಒಟ್ಟಾರೆ ಈ ಒಂದು ಹೊರಮಠದ ಬಗ್ಗೆ ಸಂಪೂರ್ಣ ಹೇಳ್ತಾ ಹೋಗ್ತೀನಿ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಹೊರಮಠ ಅಂತಂದ್ರೆ ತಿಪ್ಪೇರುದ್ರ ಸ್ವಾಮಿಯವರು ಒಂದು ಹಂತದ ತಮ್ಮ ಜೀವನವನ್ನ ಸಂಪೂರ್ಣ ಮಾಡಿ ಮುಂದಿನ ಹಂತದ ಬೆಳವಣಿಗೆಗೆ ಅಂದ್ರೆ ಇನ್ನು ಹಲವಾರು ಶತಮಾನಗಳವರೆಗೆ ಅವರು ಹಾಕಿಕೊಟ್ಟಂತ ಬೀಜ ವೃಕ್ಷವಾಗಿ ಲಕ್ಷಾಂತರ ಜನಕ್ಕೆ ಬೆಳಕಾಗ್ಬೇಕು, ನೆರವಾಗ್ಬೇಕು ಅಂತ ಹೇಳಿ ಅಜ್ಜ ಅವರು ಜೀವಂತ ಶಿವಯೋಗಕ್ಕೆ ತಲುಪ್ತಾರೆ. ಅಂದ್ರೆ ಜೀವಂತವಾಗಿ ಇದ್ಕೊಂಡೆ ಶಿವಯೋಗದಲ್ಲಿ ಇವತ್ತು ನಾವು ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದೀವಲ್ಲ, ಮಂತ್ರಾಲಯ. ರಾಘವೇಂದ್ರ ಯತಿಗಳು ಸಹಿತವಾಗಿ ಜೀವಂತ ಯೋಗ ಸಮಾಧಿ ತಲುಪಿದ್ರು. ಅದೇ ರೀತಿ ತಿಪ್ಪೇರುದ್ರ ಸ್ವಾಮಿಗಳವರು ಜೀವಂತ ಸಮಾಧಿ ಆಗ್ತಾರೆ. ಸೊ ಕೊಟ್ಟೂರು ಬಸವೇಶ್ವರರು ನೋಡಿದಿರಲ್ಲ, ಸೊ ಕೊಟ್ಟೂರು ಬಸವೇಶ್ವರರು ಹೇಗೆ ಜೀವೈಕ್ಯ ಸಮಾಧಿ ಆದ್ರೋ ಅದೇ ರೀತಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವರು ಜೀವಂತ ಯೋಗ ಸಮಾಧಿಗೆ ಹೋಗ್ತಾರೆ. ಸೊ ಹೋಗಿ ಮುಂದಿನ ದಿನಮಾನಗಳಲ್ಲಿ ತಿಪ್ಪೇರುದ್ರ ಸ್ವಾಮಿಗಳವರ ಗದ್ದಿಗೆ ಎಷ್ಟು ಪ್ರಖ್ಯಾತಿ ಪಡಿತು ಅಂತ ಹೇಳಿದ್ರೆ, ಮೈಸೂರಿನ ಅದ್ಭುತವಾದಂತ ರಾಜ ಹೈದರ್ ಅಲಿ ಅಂತ ಕೇಳಿದಿರಲ್ಲ. ಸೊ ಅಂತ ಹೈದರ್ ಅಲಿನೇ ತಿಪ್ಪೇರುದ್ರ ಸ್ವಾಮಿಯವರ ಗದ್ದಿಗೆಗೆ ಶರಣು ಹೋಗ್ತಾರೆ. ಆ ಹೈದರ್ ಅಲಿಗೆ ಮಕ್ಕಳಾಗಿರೋದಿಲ್ಲ. ಮಕ್ಕಳಾಗದೆ ಇದ್ದಂತ ಸಂದರ್ಭದಲ್ಲಿ ಹೈದರ್ ಅಲಿ ಅವರು ಈ ಭಾಗದಲ್ಲಿ ಬಂದಾಗ ಈ ಭಾಗದ ಮುಖಾಂತರ ಹೋಗೋ ಸಂದರ್ಭದಲ್ಲಿ ಒಂದು ತನ್ನ ಕುದುರೆ ಹೈದರ್ ಅಲಿಯನ್ನೇ ಅಂದ್ರೆ ತನ್ನ ಒಡೆಯನನ್ನೇ ಬೀಳಿಸ್ಬಿಟ್ಟು ತಿಪ್ಪೇರುದ್ರ ಸ್ವಾಮಿಯವರ ಗದ್ದಿಗೆಗೆ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ. ಸೊ ಆ ಒಂದು ಚಕಿತವನ್ನ ಹೈದರ್ ಅಲಿ ನೇರವಾಗಿ ನೋಡಿ ಬಹಳ ಆಶ್ಚರ್ಯ ಆಗುತ್ತೆ. ಅಂತ ಅಚ್ಚರಿಯ ನಡುವೆ ತಿಪ್ಪೇರುದ್ರ ಸ್ವಾಮಿಯವರ ಗದ್ದಿಗೆ ಬಗ್ಗೆ ವಿಚಾರಿಸ್ತಾರೆ, ಇದು ಯಾರು ಸಮಾಧಿ ಅನ್ನೋ ಒಂದು ವಿಚಾರವನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ಹೈದರ್ ಅಲಿಗೆ
ಇದು ತಿಪ್ಪೇರುದ್ರ ಸ್ವಾಮಿಗಳವರ ಸಮಾಧಿ ಮಂಟಪ ಅಂತ ಹೇಳಿ. ಅಣ್ಣ ನೀವು ಅದೇ ಈಗ ಹೇಳ್ತಾ ಇದ್ರಿ ಇನ್ನೂ ಸಂಶೋಧನೆಗಳು ನಡೀತಾ ಇದೆ ಇದು ಯಾವ ವಾಸ್ತುಶಿಲ್ಪ ಅಂತ. ಸೊ ನನಗೆ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಒಳಗಡೆ ಗುಡಿಯನ್ನು ನೋಡಿದಾಗ ಅಂದ್ರೆ ನೀವು ಹಿಂದೂ ದೇವಸ್ಥಾನಗಳನ್ನು ನೋಡಿರ್ತೀರ, ಬೇರೆ ಬೇರೆ ತರದ ವಾಸ್ತುಶಿಲ್ಪದಲ್ಲಿ ಕಟ್ಟಲಾಗಿರುತ್ತೆ. ಬಟ್ ಇಲ್ಲಿನ ವಾಸ್ತುಶಿಲ್ಪ ಹೆಂಗಿದೆ ಅಂತಂದ್ರೆ, ನೀವು ಗರ್ಭಗುಡಿ ಆಗ್ಲೇ ಹೇಳ್ತಿದ್ರೆ ಒಂದು ರೀತಿಯ ರೌಂಡ್ ಶೇಪ್ ಅಲ್ಲಿ ನೀವು ಗೋಲ್ ಗುಂಬಸ್ ಏನಾದ್ರು ನೋಡ್ತಿರಲ್ಲ, ಅಂದ್ರೆ ಆ ಒಂದು ಅಲ್ಲಿರ್ತಕ್ಕಂಥ ಶೇಪ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಮಸೀದಿನ ನೋಡಿದ್ರೆ ಆ ಗುಂಬಸ್ ಏನ್ ಕಾಣುತ್ತಲ್ಲ, ಆ ಗುಂಬಸ್ ನಮ್ಗೆ ಇಲ್ಲಿ ಕಾಣಸಿಗುತ್ತೆ. ಅದೊಂದು ವಿಶೇಷತೆ ಅನ್ಕೋಬಹುದು. ನೀವು ಮುಂಚೆ ಹೇಳಿದ್ರಿ ಆಲ್ರೆಡಿ ಹೊರಮಠ ಒಳಮಠ ಇದೆ ಅಂತ, ಬೇರೆ ದೇವಸ್ಥಾನಗಳಲ್ಲಿ ನೋಡಿದಾಗ ಕೂಡ ನಮ್ಗೆ ಆ ಕಲ್ಪನೆ ಸಿಗಲ್ಲ. ಅದೆಲ್ಲವನ್ನು ಹಿಂದೂ ಶೈಲಿಯಲ್ಲೇ ಇರುತ್ತೆ. ಬಟ್ ಅಂದ್ರೆ ಇದು ಹಿಂದೂ ಶೈಲಿನ ಅಥವಾ ಯಾವ ಪರಿಕಲ್ಪನೆಯಲ್ಲಿ ಒಂದು ಗರ್ಭಗುಡಿ ಆಗಿದೆ ನಿರ್ಮಾಣ? ಒಳ್ಳೆ ಪ್ರಶ್ನೆ ಕೇಳಿದೆ ಬರೋಣ. ಸೊ ಆಕ್ಚುಲಿ ನಾನು ಅವಾಗಲೇ ಹೇಳಿದೆ, ಟಿಪ್ಪು ಸುಲ್ತಾನ್ ಜನನ ಆಯ್ತು, ಹೈದರ್ ಅಲಿ ಅಜ್ಜ ಅವ್ರನ್ನ ಬೇಡ್ಕೊಂಡು ಹೋಗಿದ್ದಕ್ಕೆ ಅಂತ ಹೇಳಿ. ಆದ್ರೆ ಮುಂದುವರಿದ ಭಾಗ ಇಲ್ಲಿ ಸುತ್ತಮುತ್ತಲಿನ ಎಲ್ಲಾ ಜನಗಳು ಹೇಳೋದಂದ್ರೆ, ಆ ಹೈದರ್ ಅಲಿಗೆ ತಿಪ್ಪೇರುದ್ರ ಸ್ವಾಮಿಯವರು ಗಂಡು ಸಂತಾನವನ್ನ ಹೈದರ್ ಅಲಿ ಅವರಿಗೆ ಕರುಣಿಸಿದ ಕಾರಣದಿಂದ, ಅಂದ್ರೆ ಅವರ ಆಶೀರ್ವಾದದಿಂದ ಟಿಪ್ಪು ಸುಲ್ತಾನ್ ಹುಟ್ಟಿದ್ದು. ಆ ಹುಟ್ಟಿದ ಸಂಭ್ರಮಕ್ಕೆ ಅವರು ಬೇಡ್ಕೊಂಡು ಹೋಗಿರ್ತಾರಲ್ಲ, ಮತ್ತೇನಾದ್ರು ಗುರು ಕಾಣಿಕೆ ಕೊಡ್ಬೇಕಲ್ಲ, ಆ ಗುರು ಕಾಣಿಕೆಯ ಫಲವಾಗಿ ತಿಪ್ಪೇರುದ್ರ ಸ್ವಾಮಿಗಳವರ ಗದ್ದಿಗೆಗೆ ಒಂದು ಮಂಟಪವನ್ನ ನಿರ್ಮಾಣ ಮಾಡ್ತಾರೆ. ಸೊ ಆ ಮಂಟಪವೇ ಇವತ್ತೇನ್ ನಾವು ಹೊರಮಠ ಅಂತ ಕರಿತೀವಲ್ಲ, ಹೊರಮಠ ವಾಸ್ತುಶಿಲ್ಪ ತುಂಬಾ ವಿಭಿನ್ನವಾಗಿದೆ. ಸೊ ನೋಡ್ತಾ ಹೋಗೋಣ ಅದನ್ನ, ಇನ್ನು ಒಂದೆರಡು ನಿಮಿಷದಲ್ಲಿ ನೋಡೋಣ. ಸೊ ಆ ವಾಸ್ತುಶಿಲ್ಪ ಏನಿದೆ ಅಲ್ಲ, ನೀವು ಹೊಳಮಠ ನೋಡ್ಬೋದು. ಒಳಮಠದ ವಾಸ್ತುಶಿಲ್ಪ ಸಂಪೂರ್ಣವಾಗಿ ವಿಭಿನ್ನ ಇದೆ, ಹೊರಮಠದ ವಾಸ್ತುಶಿಲ್ಪವು ಸಂಪೂರ್ಣವಾಗಿ ವಿಭಿನ್ನ ಇದೆ. ಸೊ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅಂತ ಹೇಳಿದ್ರೆ ಯಾವುದೇ ಭೇದ ಭಾವ ಇಲ್ಲದೆ ತಿಪ್ಪೇರುದ್ರ ಸ್ವಾಮಿ ಅವರಿಗೆ ಎಲ್ಲರೂ ನೆಡ್ಕೋತಾರೆ. ಹಾಗಾಗಿ ಇದೊಂದು ಅದ್ಭುತ ಕ್ಷೇತ್ರ ಇದೆ. ಸೊ ಜೀವನದಲ್ಲಿ ಒಮ್ಮೆ ಆದ್ರೂ ತಿಪ್ಪೇರುದ್ರ ಸ್ವಾಮಿ ಅವರ ಕ್ಷೇತ್ರಕ್ಕೆ ಬಂದು ಅಜ್ಜ ಅವರು ನಡೆದು ಬಂದ ಹಾದಿಯನ್ನ ಕಥೆಗಳ ಮೂಲಕ ಇವೆ. ಸೊ ಜನಪದರ ಕಟ್ಟು ಪದ್ಯಗಳ ಮೂಲಕನೂ ವರ್ಣನೆ ಆಗಿದೆ. ಕತೆ ಅಂತಂದ್ರೆ ಒಂದು ದಿನ ಎರಡು ದಿನಕ್ಕೆ ಮುಗಿಯಲಾರದಂತಹ ಕತೆ ಇದು. ವರ್ಷಗಳ ಗಟ್ಲೆ ದಿನಾ ಒಂದೊಂದ್ ಕತೆ ಹೇಳ್ತಾ ಹೋದ್ರು ಅಜ್ಜ ಅವ್ರ ಕತೆಗೆ ಭಾರವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ನೋಡ್ತಾ ಹೋಗ್ಬೋದು. ಯಾರಾದ್ರೂ ಕೇಳಿದ್ರೆ ಅಪ್ಪ ಅಜ್ಜ ಅವ್ರು ನಿಮ್ಗೆ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಅವರು ಪವಾಡ ಸದೃಶ ಅನುಭವಗಳನ್ನೇ ಹೇಳ್ತಾ ಬರ್ತಾರೆ. ಅವ್ರ ಜೀವನ ಪರ್ಯಂತ ಅವ್ರಿಗೆ ಆಗಿರುವಂತ ವಿಶೇಷ ಅನುಭವಗಳನ್ನ ಹೇಳ್ತಾ ಹೋಗ್ತಾರೆ. ನಂಬಿದವರಿಗೆ ಇಂಬು ಕೊಟ್ಟು ಕಾಪಾಡುವ ದೈವ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಅದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳವರು ಮಹಾನುಭಾವಿಗಳು, ಶರಣರು, ಸಾಧು ಸಂತ ಮಹಾನುಭಾವ ಸತ್ಪುರುಷರು ಅಂತ ಹೇಳ್ಬಹುದು. ಸೊ ಇನ್ನು ಮುಂದಿನ ಹಂತದಲ್ಲಿ ನೋಡ್ತಾ ಹೋದಾಗ ಇನ್ನು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಅಲ್ಲ, ಈಗ ದಾಸೋಹ ಅಂತಂದ್ರೆ ನಮ್ಗೆ ನಾಯಕನಹಟ್ಟಿ ಅಂತ ಹೇಳಿದ್ರೆ ದಾಸೋಹ ಅನ್ನೋದು ನೆನಪಾಗುತ್ತೆ. ಯಾಕಂದ್ರೆ ಇಲ್ಲಿಂದ ಸುಮಾರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅಂದ್ರೆ ಅಪಾರವೇ ಇಲ್ಲ, ಕೀರ್ತಿ ಎಲ್ಲೆಲ್ಲಿ ಹಬ್ಬಿದೆ ಅಂತ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅಲ್ಲಿಂದ ಭಕ್ತರು ಬರುವಾಗ ನಾವ್ ಒಂದ್ ದೇವಸ್ಥಾನಕ್ಕೆ ಏನಾದ್ರು ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿನ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇರುತ್ತೆ. ಅಲ್ಲಿ ಊಟದ ವ್ಯವಸ್ಥೆ ನಾವೇನಾದ್ರು ಮಾಡ್ಕೋಬೇಕಾಗತ್ತಾ, ನಾವ್ ಹೋಗಿ, ಅಥವಾ ಹೆಂಗೆ ಅಲ್ಲಿಂದ ವಾಪಸ್ ಬರೋದಾದ್ರೂ ಹೇಗೆ ಅಂತ. ಅಂದ್ರೆ ನಾವ್ ಇಲ್ಲಿ ನೋಡ್ಬೋದು, ಚಳ್ಳಕೆರೆ ಸಮೀಪದಲ್ಲಿ ಇರ್ತಕ್ಕಂಥ ಈ ನಾಯಕನಹಟ್ಟಿ, ನೀವು ಸುತ್ತಮುತ್ತ ಎಷ್ಟು ಜನ ಬರ್ತಾರೆ ಅಂತಂದ್ರೆ ಭಕ್ತಾದಿಗಳು ಎಷ್ಟು ಜನ ಬಂದ್ರು ಕೂಡ ಅವ್ರಿಗೆ ಅಂದ್ರೆ ಊಟಕ್ಕೆ ಕೊರತೆ ಇರಲ್ಲ, ದಾಸೋಹಕ್ಕೆ ಕೊರತೆ ಇಲ್ಲ. ಅಲ್ಲಿ ನೀವು ಎಲ್ಲರೂ ಅಂದ್ರೆ ಗಮನಿಸಿರ್ಬೋದು, ಇಲ್ಲಿಂದ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀರಾ, ಅಲ್ಲೂ ಕೂಡ ಇದೇ ರೂಟಲ್ಲಿ ಹೋಗೋದ್ರಿಂದ ಅಲ್ಲೂ ಕೂಡ ದಾಸೋಹ ಇರುತ್ತೆ. ಬಟ್ ನಮ್ಮ ನಾಯಕನಹಟ್ಟಿಲಿ ಒಂದು ವಿಶೇಷತೆ, ಅದು ದಾಸೋಹ ಹೇಗೆ ಬಂತು ಯಾಕಂದ್ರೆ ಯಾವುದೊಂದು ದೇವಸ್ಥಾನ ಆದ್ರೂ ಕೂಡ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಊಟಕ್ಕೆ ಕೊರತೆ ಇರಲ್ಲ. ನೀವು ಎಷ್ಟು ದೂರದಿಂದ ಬಂದಿದ್ರು ಕೂಡ ನಿಮ್ಗೆ ಆ ದಣಿವನ್ನ ತೀರಿಸ್ತಕ್ಕಂತ ಒಂದು ಪ್ರಸಾದ ಹಿಂದೂ ದೇವಾಲಯಗಳಲ್ಲಿ ನೋಡ್ಬೋದು. ನೀವೆಲ್ಲೂ ನೋಡೋಕ್ಕಾಗಲ್ಲ ಆ ಒಂದು ವಿಶೇಷತೆ. ಆ ಒಂದು ವಿಶೇಷತೆ ನಾಯಕನಹಟ್ಟಿಯ ಈ ತಿಪ್ಪೇಸ್ವಾಮಿ ದೇವಸ್ಥಾನದಲ್ಲಿ ಹೇಗ್ ಬಂತು? ಸೂಪರ್, ಒಳ್ಳೆ ಪ್ರಶ್ನೆ ಕೇಳಿದೆ ಬರೋಣ. ಆಕ್ಚುಲಿ ನಮ್ಮ ತಿಪ್ಪೇರುದ್ರ ಸ್ವಾಮಿಯವರ ಕ್ಷೇತ್ರಕ್ಕೆ ದಾಸೋಹ ಹೇಗ್ ಬಂತು ಅಂತ ಹೇಳಿ, ಅದು 10, 20, 50 ವರ್ಷಗಳಿಂದ ಬಂದಿದ್ದಲ್ಲ. ಇದು ಶತಮಾನಗಳ ಹಿಂದೆಯೇ ತಿಪ್ಪೇರುದ್ರ ಸ್ವಾಮಿಗಳವರು ಇದ್ದಾಗಲೇನೆ ನಡೆದು ಬಂದಂತ ಪದ್ಧತಿ ಇದು ದಾಸೋಹ ಅಂತ ಹೇಳಿದ್ರೆ. ಸೊ ಶಿವಶರಣರಲ್ಲಿ ಒಂದು ಮಾತಿದೆ, ಸೋಹಂ ಎನ್ನದೆ ದಾಸೋಹಂ ಎನಿಸಯ್ಯ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ದಾಸೋಹದ ಪರಿಕಲ್ಪನೆ ಹಾಗಿದೆ, ದಾಸೋಹ ಇಲ್ಲದೆ ಶಿವಶರಣರು ಇಲ್ಲ ಅಂತ ಹೇಳಿ.
ಹಾಗಾಗಿ ತಿಪ್ಪೇರುದ್ರ ಸ್ವಾಮಿಗಳವರು ದಾಸೋಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟರು ಅಂತ ಹೇಳಿ ನಮ್ಗಿದ ಅದಾಗ್ಲೇ ಗೊತ್ತಿದೆ. ಸೊ ಅದು ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ತಿಪ್ಪೇರುದ್ರ ಸ್ವಾಮಿಗಳವರು ಒಂದು ಅನ್ನಪೂರ್ಣೇಶ್ವರಿಯ ಅಕ್ಷಯ ವಾಡೆವು ಅನ್ನೋದನ್ನ ಭಕ್ತ ಪಣಿಯಪ್ಪ ತನ್ನ ಆಪ್ತ ಶಿಷ್ಯನಿಗೆ ಅಂದ್ರೆ ಶಿಷ್ಯನ ಕುಟುಂಬಕ್ಕೆ ಅದೊಂದು ವಾಡೆವನ್ನ ಕಳಿಸ್ತಾರೆ. ಸೊ ಆ ವಾಡೆವಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ತಿಪ್ಪೇರುದ್ರ ಸ್ವಾಮಿ ಅವರ ಭಕ್ತರು ದಿನೇ ದಿನೇ ಬರೋದಕ್ಕೆ ಜಾಸ್ತಿ ಆದ್ರು. 10 ಜನ ಇದ್ದಿದ್ದು, 20 ಜನ ಇದ್ದಿದ್ದು, 50 ಜನ ಇದ್ದಿದ್ದು, 100 ಜನ ಬರ್ಲಿಕ್ಕೆ ಪ್ರಾರಂಭ ಆಯ್ತು. 100 ಜನ ಬಂದಾಗ ಅದನ್ನ ನಿಭಾಯಿಸೋದು ಕಷ್ಟ ಆಗೋದು. ನಿಭಾಯಿಸೋದು ಕಷ್ಟ ಆಗಿ ಪಣಿಯಪ್ಪ ಅವರು ಕೇಳ್ಕೊಂಡಾಗ ತಿಪ್ಪೇರುದ್ರ ಸ್ವಾಮಿ ಅವರು ಹೇಳಿದ್ದು ಒಂದೇ, ಸೊ 10 ಜನನ ಬರ್ಲಿ, 100 ಜನನ ಬರ್ಲಿ, 200 ಜನನ ಬರ್ಲಿ, ಅದು ಭಗವಂತ ಶಿವನಿಗೆ ಬಿಟ್ಟಿದ್ದಪ್ಪ. ಶಿವನ ಬಿಟ್ಟಿ ಅಂತ ಹೇಳಿ ಶಿವನಿಂದ ಬಂದಂತ ಒಂದು ಭಾಗ್ಯ ನಮ್ಗೆ ಇದು. ಶಿವನ ಭಾಗ್ಯವ ಶಿವನ ಕಾರುಣ್ಯದಿಂದ ಒದಗಿದಂತ ಈ ಭಾಗ್ಯವನ್ನ ಕಳ್ಕೊಳ್ಳೋದು ಬೇಡ. ಸೊ ಈ ಭಾಗ್ಯವನ್ನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ದಾಸೋಹದಿಂದ ಮಾತ್ರ. ಅದು ಮಾನವ ಸೇವೆಯೇ ಮಹಾದೇವನ ಸೇವೆ ಅನ್ನೋ ಒಂದು ಪರಿಕಲ್ಪನೆ. ಹಾಗಾಗಿ ದಾಸೋಹ ಆ ಸಂದರ್ಭದಿಂದ ಆರಂಭವಾದದ್ದು. ಅವತ್ತಿನ ಸಂದರ್ಭಕ್ಕೆ ದವಸ ಧಾನ್ಯಗಳು ಕೊಂಡುಕೊಳ್ಳೋದು ಅಥವಾ ಅದನ್ನ ತಗೊಂಬರೋದು ಕಷ್ಟ ಆಗಿದ್ದರಿಂದ ಭಕ್ತ ಪಣಿಯಪ್ಪನ ಕುಟುಂಬಕ್ಕೆ ಭಗವಂತ ತಿಪ್ಪೇರುದ್ರ ಸ್ವಾಮಿಗಳವರು ಅಕ್ಷಯ ವಾಡವನ್ನ ಕರುಣಿಸ್ತಾರೆ. ಸೊ ಅದ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವತ್ತಿನ ದಿನಕ್ಕೆ ಎಷ್ಟು ಜನ ಭಕ್ತರು ತಿಪ್ಪೇರುದ್ರ ಸ್ವಾಮಿ ಅವರನ್ನ ಕಾಣೋದಕ್ಕೆ ಬರ್ತಿದ್ರೋ ಅಷ್ಟು ಜನಕ್ಕೆ ಆಗುವಷ್ಟು ಆಹಾರ ಅಂದ್ರೆ ತಿನಿಸುಗಳು, ಊಟ ತಿಂಡಿ ಏನೇ ಆಗಿರಬಹುದು, ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದ್ರೂ ಆಗಿರಬಹುದು, ಅದಕ್ಕೆ ಸರಿಸಮವಾಗಿ ಹೊಂದಿಕೊಂಡು ಆ ಅಕ್ಷಯ ವಾಡೆವು ಅವರಿಗೆ ದವಸ ಧಾನ್ಯಗಳನ್ನು ಕೊಡ್ತಾ ಇತ್ತು ಅಂತ ಹೇಳಿ. ಅಂದ್ರೆ ತಿಪ್ಪೇರುದ್ರ ಸ್ವಾಮಿಗಳವರ ಮೂಲ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ದಾಸೋಹ ಎಂದಿಗೂ ನಿಲ್ಲಬಾರದು ಅನ್ನೋ ಒಂದು ತತ್ವವನ್ನ ಅದು ನಿದರ್ಶನ ಮಾಡುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಶ್ರೀ ಕ್ಷೇತ್ರದಲ್ಲಿ ದಾಸೋಹ ಒಂದಿಲ್ಲ ಒಂದು ತರವಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತು ಧಾರ್ಮಿಕ ದತ್ತಿ ಇಲಾಖೆಗೆ ಶ್ರೀ ಕ್ಷೇತ್ರ ಒಳಪಟ್ಟಿದ್ರೂ ಸಹಿತವಾಗಿ ಸಾವಿರ ಜನ ಪ್ರತಿನಿತ್ಯ ಬಂದು ಪ್ರಸಾದವನ್ನ, ಅಜ್ಜನವರ ಪ್ರಸಾದವನ್ನ ಸ್ವೀಕರಣೆ ಮಾಡ್ತಾರೆ. ಇದು ಕ್ಷೇತ್ರದ ಪ್ರಸಾದಕ್ಕೆ ಸಂಬಂಧಪಟ್ಟಂತ ಇತಿಹಾಸ. ಅಲ್ಲ, ಇದನ್ನ ನಾವು ಈ ಪರಿಕಲ್ಪನೆ ನೋಡೋದಾದ್ರೆ ನಾವು ಬೆಂಗಳೂರಿಂದ ಅಕಸ್ಮಾತ್, ಯಾಕಂದ್ರೆ ನಾಯಕನಟ್ಟಿ ಅಂತ ಅನ್ನೋದು ಬರೀ ಬೆಂಗಳೂರಿಗೆ ಸೀಮಿತ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಯಾಕಂದ್ರೆ ದೇಶ ವಿದೇಶಗಳಿಂದ ಕೂಡ ಭಕ್ತಾದಿಗಳು ಬರ್ತಾರೆ. ನಾವು ನೋಡ್ಬೋದು, ಒಂದು ಜಾತ್ರೆಯ ದಿವಸ ಆಗಿರ್ಬೋದು ಅಥವಾ ಅವ್ರು ಯಾವಾಗ ನಡ್ಕೊಳ್ಬೇಕು ಅಂತ ಅನ್ಕೋತಾರೆ, ಆ ತಿಪ್ಪೇಸ್ವಾಮಿ ಯಾವಾಗ ಕರೆಸ್ಕೋಬೇಕು ಅಂತ ಅಂತಾರಲ್ಲ, ಸ್ವಾಮಿಗಳು ಕರೆಸ್ಕೊಂಡಾಗ ಆ ಭಕ್ತಾದಿಗಳು ಬಂದೇ ಬರ್ತಾರೆ. ಅವರು ಎಲ್ಲಿದ್ರು ಬರ್ತಾರೆ, ಈ ಪ್ರಪಂಚದ ಮೂಲೆಯಿಂದಾನು ಬರ್ತಾರೆ, ನಮಗ್ ಗೊತ್ತು. ಈ ಒಂದು ದಾಸೋಹದ ವಿಶೇಷತೆ ನಾವು ತುಮಕೂರಲ್ಲಿ ನೋಡ್ಕೋಬಹುದು. ತುಮಕೂರಲ್ಲಿ ಬಿಟ್ರೆ ಅಂತಂದ್ರೆ ಅದೊಂದು ಪರಿಕಲ್ಪನೆ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ, ವಿದ್ಯಾರ್ಥಿಗಳಿಗೆ ದಾಸೋಹ ಮಾಡೋದ್ರ ಮೂಲಕ ಅದು ಸ್ಟಾರ್ಟ್ ಆಗಿದ್ದು ಅಂತ ಅನ್ಕೋಬಹುದು. ಬಟ್ ಇಲ್ಲಿನ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಬ್ಬ ಮನುಷ್ಯ ತಾನು ದೇವ್ರ ಆಗ್ಬೇಕು ಅಂತಂದ್ರೆ ಅಥವಾ ಬೇರೆಯವ್ರಿಗೆ ಏನಾದ್ರು ಒಂದು ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಅದು ಅನ್ನದಾಸೋಹ ಮಾಡಿದ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ. ನಾವು ಏನು ಮಾಡೋದ್ ಬೇಕಾಗಿಲ್ಲ. ನಾವು ಅಂದ್ರೆ ಅವ್ರಿಗೆ ದುಡ್ಡು ಕೊಡೋದಾಗಿರ್ಲಿ ಅಥವಾ ಬೇರೆ ಯಾವ ಸಹಾಯನೂ ಮಾಡೋದ್ ಬೇಕಾಗಲ್ಲ. ಒಂದು ಹೊತ್ತಿನ ಊಟ ಅಥವಾ ಅವ್ರಿಗೊಂದು ಪ್ರಸಾದ, ಎಲ್ಲಿಂದನೂ ಬಂದಿರ್ತಾರೆ, ಎಷ್ಟು ಶ್ರಮಪಟ್ಟು ಅವರು ಸ್ವಾಮಿಯನ್ನ ನೋಡೋದಕ್ಕೆ ಬಂದಿರ್ತಾರೆ. ಅವ್ರ ದರ್ಶನ ಆದ ನಂತರ ಆ ಪ್ರಸಾದ ಇರುತ್ತಲ್ಲ, ಇಲ್ಲಿ 3 ಹೊತ್ತು ಅಂದ್ರೆ 3 ಹೊತ್ತು ಕೂಡ ಪ್ರಸಾದ ಸಿಗುತ್ತೆ ಅವ್ರಿಗೆ. ಯಾವುದೇ ಒಂದು ಕೊರತೆ ಅಲ್ಲ. ಭಕ್ತಾದಿಗಳಿಗೆ ಬಂದಾಗ ಕುತ್ಕೊಳ್ಳೋದಕ್ಕಾಗಿರ್ಬೋದು, ನಿಂತ್ಕೊಳ್ಳೋದಕ್ಕಾಗಿರ್ಬೋದು, ಅಷ್ಟು ಚೆನ್ನಾಗಿ ವ್ಯವಸ್ಥೆಗಳು ನಡೀತಾ ಇದೆ. ಇನ್ ಮುಂದೆ ಕೂಡ ನಡೆಯುತ್ತೆ. ಇಲ್ಲೇ ಅಂದ್ರೆ ಇಲ್ಲಿನ ಈ ನಾಯಕನಟ್ಟಿ ಅಥವಾ ಚಳ್ಳಕೆರೆ ಸುತ್ತಮುತ್ತ ಭಾಗದಲ್ಲಿ ತಿಪ್ಪೇಸ್ವಾಮಿ ಅಂತ ಹೇಳಿದ್ರೆ ಸಾಕು, ನಿಮ್ಗೆ ಏನ್ ಬೇಕಾಗಿರುತ್ತೋ ಅದು ನೀವು ಸುಮ್ನೆ ಹೋಗಿ ನೀವ್ ಯಾರನ್ನ ಜಸ್ಟ್ ಕೂಗಿರಿ ಸಾಕು, ತಿಪ್ಪೇಸ್ವಾಮಿ ಅಂತ ಕೂಗಿದ್ರೆ ನಿಮ್ಗೆ ಈ ಭಾಗದಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿಸ್ ಬಂದ್ಬಿಡ್ತಾರೆ. ಸುಮ್ನೆ ಒಂದ್ ಕಲ್ಲಾಕಿ ನಿಮ್ ಹೆಸರೇನು ಅಂತ ಕೇಳಿದ್ರೆ ಅವ್ರು ತಿಪ್ಪೇಸ್ವಾಮಿ ಅಂತ ಹೇಳ್ತಾರೆ. ಅಷ್ಟು ವಿಖ್ಯಾತಿಯನ್ನ ಪಡೆದಿರ್ತಕ್ಕಂತ ಒಂದು ಸ್ಥಳದಲ್ಲಿ ನಾವು ಇವತ್ತಿದೀವಿ. ಈ ವಿಶೇಷತೆಗಳು ಅಂದ್ರೆ ವಿಶೇಷತೆಗಳು ಇನ್ನೂ ತುಂಬಾ ಇದಾವೆ. ಇವನ್ನ ತಿಳ್ಕೊಳ್ಳೋದು ಬರೀ ಒಂದು ದಿನದ ಮಾತಾಗಲ್ಲ. ಕಾಲಕ್ರಮೇಣ ಅಥವಾ ನೀವು ಬಂದು ತಿಳ್ಕೊಳ್ಳೋಂಥದ್ದು ತುಂಬಾ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ನಾನು ಇವತ್ತು ವಿಸಿಟ್ ಮಾಡಿದೀನಲ್ಲ, ಸೊ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಇಲ್ಲಿನ ನಿಮ್ಮ ಎಷ್ಟೋ ಸ್ಟ್ರೆಸ್ಫುಲ್ ಲೈಫಲ್ಲಿ ನೀವು ಬಂದು ಎಲ್ಲೆಲ್ಲಿಂದನೂ ಬಂದು ಅಥವಾ ಎಲ್ಲೋ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಮಾಡ್ತಾ ಇರ್ತೀರಾ. ಸೊ ನೀವು ಎಲ್ಲರೂ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗೋರು ಅಟ್ಲೀಸ್ಟ್ ಈ ನಾಯಕನಟ್ಟಿ ಜಸ್ಟ್ ಒಂದು 10-15 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಆಗ್ಬೋದು. ನ್ಯಾಷನಲ್ ಹೈವೇ ಇಂದ ಕನೆಕ್ಟ್ ಆಗುತ್ತೆ. ಖಂಡಿತ ವಿಸಿಟ್ ಮಾಡಿ. ನಿಮ್ಮ ಮನಸ್ಸು ರಾಘವೇಂದ್ರ ಸ್ವಾಮಿ ಅವರ ಮಠದಲ್ಲಿ ಎಷ್ಟು ತಳ್ಳಣ ಅಥವಾ ತಂಪಿನ ವಾತಾವರಣ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ
ಅಥವಾ ಅದೇ ತರದ ವಾತಾವರಣ ಕೂಡ ನೀವು ಇಲ್ಲಿ ನೋಡ್ತೀರಾ ಅಂತಾನೆ ಹೇಳ್ಬೋದು. ಖಂಡಿತ ಅದಂತ. ಸೊ ಇದಕ್ಕೆ ಒಂದು ಚಿಕ್ಕ ಕಥೆ ಹೇಳೋಕೆ ಇಷ್ಟಪಡ್ತೀನಿ. ಸೊ ಒಂದು ಸರಿ ತಿಪ್ಪೇರುದ್ರ ಸ್ವಾಮಿಗಳವರ ಶಿಷ್ಯ ಕಾಶಿಗೆ ಹೊರಡ್ತಾನೆ. ತನ್ನ ಎಲ್ಲ ಪಾಪವನ್ನ ತನಗೆ ಒದಗಿದಂತ ಇಲ್ಲಿ ಈವರೆಗೆ ಆಗಿರುವಂತ ಎಲ್ಲ ಪಾಪಗಳನ್ನ ಕಳ್ಕೋಬೇಕು ಅಂತ ಹೇಳಿ ತಿಪ್ಪೇರುದ್ರ ಸ್ವಾಮಿಗಳವರು ಆಯ್ತಪ್ಪ ಹೋಗ್ಬಾ, ಹೊರಟಾಗಿ ಇನ್ನೇನ್ ಬೇಡ ಅನ್ನಕ್ಕಾಗತ್ತಾ, ಆಯ್ತು ಹೋಗ್ಬಾರಪ್ಪ ಅಂತ ಹೇಳ್ತಾರೆ. ಹೋಗ್ಬಾ ಅಂತ ಹೇಳಿದಾಗ ಹೊರಟಂತ ತಿಪ್ಪೇರುದ್ರ ಸ್ವಾಮಿ ಅವರ ಶಿಷ್ಯನಿಗೆ ತಿಪ್ಪೇರುದ್ರ ಸ್ವಾಮಿಗಳವರು ಒಂದೇ ಒಂದು ಬೋಕಿಚೂರನ್ನ ಕೊಟ್ಟು ಕಳಿಸ್ತಾರೆ. ವಿಶೇಷತೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ ನಾನು. ಸೊ ಬೋಕಿಚೂರು ಅಂತ ಹೇಳಿದ್ರೆ ಇವತ್ತು ಕುಂಟೆಬಿಲ್ಲೆ ಆಡುವಾಗ ಬಚ್ಚ ಅಂತ ಬಳಸ್ತೀವಲ್ಲ, ಅಗಲವಾದಂಥದ್ದು ಆ ತರ. ಸೊ ಅಂತ ಒಂದು ಬೋಕಿಚೂರನ್ನ ತನ್ನ ಸೊಂಟಕ್ಕೆ ಕಟ್ಕೊಂಡು ಕಾಶಿಗೆ ಪ್ರಯಾಣ ಬೆಳೆಸ್ತಾನೆ. ಕಾಶಿಗೆ ಪ್ರಯಾಣ ಬೆಳೆಸಿದಂತ ಅವನ ಸಂಪೂರ್ಣ ಪಾಪ ಕಳೆದು ಹೋಯ್ತು ಅನ್ನೋ ಭಾವ ಅವನಿಗಿರುತ್ತೆ. ಕಾಶಿಯಲ್ಲಿ ದರ್ಶನ ಮಾಡ್ಕೊತಾನೆ, ವಿಶ್ವನಾಥನ ದರ್ಶನ ಮಾಡ್ಕೊಂಡು ಗಂಗೆಯಲ್ಲಿ ಮಿಂದೆದ್ದು ಬಂದು ತಿಪ್ಪೇರುದ್ರ ಸ್ವಾಮಿಯವರ ಸನ್ನಿಧಾನಕ್ಕೆ ಬಂದು ತಿಪ್ಪೇರುದ್ರ ಸ್ವಾಮಿಯವರಲ್ಲಿ ಹರಕೆ ಮಾಡ್ಕೊತಾನೆ. ಅಪ್ಪ ಗುರುದೇವ ತಿಪ್ಪೇರುದ್ರ, ನಾನು ಕಾಶಿಗೆ ಹೋಗಿ ಬಂದೆ, ನಿನ್ನ ಕಾರುಣ್ಯ ಆಗಿದೆ, ಸೊ ನನ್ನ ಪಾಪವೆಲ್ಲವೂ ಪರಿಹಾರ ಆಯ್ತು ಅಂತ ಹೇಳಿ ತಿಪ್ಪೇರುದ್ರ ಸ್ವಾಮಿ ಅವರು ನಾನು ಕೊಟ್ಟಿದ್ನಲ್ಲಪ್ಪ ಬೋಕಿಚೂರು, ಅದನ್ನ ಒಂಚೂರು ಕೊಡ್ತೀಯ ನನಗೆ ಅಂತ ಕೇಳ್ತಾರೆ. ತಿಪ್ಪೇರುದ್ರ ಸ್ವಾಮಿ ಅವರು ಕೇಳಿದ ಮಾತಿಗೆ ಮರು ಮಾತನಾಡದೆ ತನ್ನ ಶಿಷ್ಯ ಏನ್ ಮಾಡ್ತಾನೆ, ಆ ಬೋಕಿಚೂರನ್ನ ತೆಗೆದು ತಿಪ್ಪೇರುದ್ರ ಸ್ವಾಮಿ ಅವರ ಕೈಗೆ ಕೊಡ್ತಾನೆ. ತಿಪ್ಪೇರುದ್ರ ಸ್ವಾಮಿಗಳವರು ಅವಾಗ ಕಾಶೀಪುರದ ಕಾಲುವೆ ಅಂತ ಹೇಳಿ ನಾಯಕನಹಟ್ಟಿಯಲ್ಲಿ ಇವತ್ತಿಗೂ ಇದೆ ಅದು. ಸೊ ಆ ಕಾಶೀಪುರದ ಕಾಲುವೆಯ ಬಳಿ ತಿಪ್ಪೇರುದ್ರ ಸ್ವಾಮಿಗಳವರು ಓಡಾಡ್ತಾ ಇರುವಂತ ಸಂದರ್ಭ ಅದು. ಬರ್ತಾರೆ, ಬಂದು ಕಾಶೀಪುರದ ಕಾಲುವೆಯಲ್ಲಿ ಆ ಬೋಕಿಚೂರನ್ನ ಅದ್ದಿ ಹೊರಗಡೆ ತೆಗಿತಾರೆ. ಬಂಗಾರದ ವರ್ಣ ಮಿಂಚಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಬಹಳ ಆಶ್ಚರ್ಯ ಆಗುತ್ತೆ. ಅಲ್ಲಿರೋ ಸುತ್ತಮುತ್ತ ನೆರೆದಿರುವಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ತಿಪ್ಪೇರುದ್ರ ಸ್ವಾಮಿಗಳವರನ್ನ ಆ ಶಿಷ್ಯ ಕೇಳ್ತಾನೆ, ಅಪ್ಪ ಏನಪ್ಪಾ ಇದು, ನಾನು ಕಾಶಿಗೆ ಹೋಗಿ ಬಂದ್ರು ಬೋಕಿಚೂರು ತರನೇ ಇತ್ತು, ಆದ್ರೆ ನಿನ್ನ ಕೈಯನ್ನ ಸೋಕಿ ಆ ನೀರನ್ನ ಸೋಕಿದ ನಂತರ ಅದು ಬಂಗಾರದ ವರ್ಣ ಹೊಳಿತಾ ಇದೆ ಅಲ್ಲಪ್ಪ ಅಂತ. ಅವಾಗ ತಿಪ್ಪೇರುದ್ರ ಸ್ವಾಮಿಗಳವರು ಹೇಳ್ತಾರೆ, ಅಂತರಂಗ ಶುದ್ಧವಿಲ್ಲದಿದ್ರೆ ಸೊ ಎಲ್ಲಿ ಹೋದ್ರೂ ಏನೂ ಪ್ರಯೋಜನ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇದ್ದಲ್ಲಿಯೇ ಶಿವಕ್ಷೇತ್ರ, ಇದ್ದಲ್ಲಿಯೇ ಎಲ್ಲವೂ ಇದೆ, ಅದನ್ನ ಕಾಣುವ ಮನಸ್ಸು ಬೇಕಿದೆ ನಮ್ಗೆ ಅಂತ ಹೇಳಿ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಮನಸ್ಸು ಹೆಂಗಿರುತ್ತಲ್ಲ ಹಂಗೆ ನಮ್ಮ ಜೀವನ ಸಾಕ್ತಾ ಹೋಗುತ್ತೆ ಅಂತ ಹೇಳಿ ಇದೇ ತರದ ಹಲವಾರು ಕಥೆಗಳನ್ನ ನಾವು ತಿಪ್ಪೇರುದ್ರ ಸ್ವಾಮಿಗಳವರ ಜೀವಿತಾವಧಿಯಲ್ಲಿ ನೋಡಿರುವಂತ ಜನಪದರು ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಸೊ ಅದು ಎಲ್ಲ ಕಥೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಹೌದು, ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ವಿಶೇಷತೆಗಳಲ್ಲಿ ಈ ನಾಯಕನಹಟ್ಟಿಯ ಒಂದು ದೇವಸ್ಥಾನ ಅಥವಾ ಈ ಪ್ರಖ್ಯಾತಿ ಹೊಂದಿರತಕ್ಕಂತ ಕ್ಷೇತ್ರ ಎಲ್ಲೂ ಕೂಡ ಹಿಂದುಳಿಯೋದಿಲ್ಲ. ಪ್ರಖ್ಯಾತಿಯಲ್ಲಾಗಿರ್ಬೋದು ಅಥವಾ ವಿಶೇಷತೆಯಲ್ಲಾಗಿರ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ದೇವಸ್ಥಾನದಲ್ಲಿ ನೋಡ್ತೀವಿ, ಒಂದೊಂದು ವಿಶೇಷತೆಗಳು ಇರುತ್ತೆ, ಅದರದೇ ಆದಂತ ವಿಶೇಷತೆಗಳು ಇರುತ್ತೆ. ಆದ್ರೆ ಇಲ್ಲಿನ ವಿಶೇಷತೆಗಳನ್ನ ನೀವು ಕೇಳೋದ್ ಬೇಕಾಗಲ್ಲ. ಇಲ್ಲಿ ಬಂದು ನೀವು ಪೂಜೆ ಅಥವಾ ಈ ಭಕ್ತಾದಿಗಳನ್ನ ನೋಡಿದ್ರೆ ಒಂದೊಂದು ವಿಶೇಷತೆಗಳು ನಿಮ್ಮ ಗಮನಕ್ಕೇನೆ ಬರುತ್ತೆ. ಯಾಕಂತಂದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋದಾಗ ಒಂದು ಎಳ್ಳಿನ ದೀಪ ಹಚ್ಚೋದಾಗಿರ್ಬೋದು ಅಥವಾ ಸಮಥಿಂಗ್ ನೀವೇನಾದ್ರೂ ಅನ್ಕೊಂಡಿರ್ತೀರ ಸರಿ, ಆ ಒಂದು ಪರಂಪರೆಗಳ ಅಥವಾ ನಾರ್ಮಲಿ ಯಾವ ತರ ಪೂಜೆ ಮಾಡ್ತೀವೋ ಅದೇ ತರನೇ ಪೂಜೆ ಮಾಡ್ತೀವಿ. ಆದ್ರೆ ಇಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಬರ್ತಾನೆ ಹೊರಮಠ ಅಥವಾ ಹೊರಮಠದಿಂದ ಬರ್ತಾನೆ ಈ ಒಣ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ಸುಟ್ಬಿಟ್ಟು ದೇವಸ್ಥಾನದ ಒಳಗಡೆ ಬರ್ತಕ್ಕಂಥ ಅಥವಾ ದೇವಸ್ಥಾನದಿಂದ ಹೋಗುವಾಗ ಆದ್ರೂ ಕೂಡ ಅಟ್ಲೀಸ್ಟ್ ಒಂದು ಕೊಬ್ಬರಿನ ಸುಟ್ಟು ಸ್ವಾಮಿಯನ್ನು ನೆನರ್ತಕ್ಕಂಥ ಒಂದು ಪ್ರತೀತಿ ಇದೆ. ಅದು ಹೆಂಗೆ, ಅದು ಯಾವ ತರ ಬಂತು ಅಂತ ಒಂದು ಬಹಳ ಒಳ್ಳೆ ಪ್ರಶ್ನೆ. ಇದನ್ನ ಈ ಕಥೆನ ಹೇಳ್ತಾ ಹೋಗ್ಬೇಕು ಅಂತಂದ್ರೆ 5-10 ನಿಮಿಷ ಅಲ್ಲ, ಒಂದು ಅದ್ಭುತವಂತ ಎಪಿಸೋಡ್ನೇ ಮಾಡಬಹುದು. ಸೊ ಬಹಳ ಒಳ್ಳೆ ಪ್ರಶ್ನೆ ಕೇಳಿರೋಣ. ತಿಪ್ಪೇರುದ್ರ ಸ್ವಾಮಿಗಳವರು ಮೊದಲನೇ ಬಾರಿಗೆ ನಾಯಕನಹಟ್ಟಿ ಪುರ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಕೊಬ್ಬರಿಯ ಬೆಳಕಲ್ಲಿ ಬಂದ್ರು ಅಂತ ಹೇಳಿ. ಸೊ ಆ ಕೊಬ್ಬರಿಯ ಬೆಳಕಲ್ಲಿ ತಿಪ್ಪೇರುದ್ರ ಸ್ವಾಮಿಗಳವ್ರನ್ನ ನೋಡೋದಕ್ಕೆ ಪೂರ್ಣಚಂದ್ರನ ತರ ಹೊಳಿತಾ ಇತ್ತು ಅಂತ ಹೇಳಿ ಆ ಒಂದು ವಿಷಯದನ್ವಯ ತಿಪ್ಪೇರುದ್ರ ಸ್ವಾಮಿಗಳವರ ಭಕ್ತರೆಲ್ಲರೂ ಏನ್ ಮಾಡೋದಕ್ಕೆ ಅವತ್ತಿನಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ತಿಪ್ಪೇರುದ್ರ ಸ್ವಾಮಿ ಅವರ ಮುಖ ಹೇಗೆ ಚಂದ್ರನ ತರ ಹೊಳಿತಾ ಇತ್ತೋ ಆ ಒಂದು ಅನುಭವನ ನಾವು ಪದೇ ಪದೇ ತಗೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಿಪ್ಪೇರುದ್ರ ಸ್ವಾಮಿ ಅವರ ಭಕ್ತರು ಕೊಬ್ಬರಿ ಸುಡುವುದನ್ನ ಆರಂಭ ಮಾಡ್ತಾರೆ. ಸೊ ಇವತ್ತಿಗೂ ಸಹಿತವಾಗಿ ಟಿನ್ನುಗಟ್ಲೆ ಕೊಬ್ಬರಿ ಸುಡುವಂತದ್ದಾಗುತ್ತೆ. ವೈಜ್ಞಾನಿಕವಾಗಿ ನೋಡ್ತಾ ಹೋದಾಗ ಕೊಬ್ಬರಿ ಸುಡುವುದರಿಂದ ಓಝೋನ್ ಪದರಕ್ಕೂ ಸಹಿತವಾಗಿ ಪಾಸಿಟಿವ್ ಫ್ಯಾಕ್ಟ್ಸ್ ಆಗುತ್ತೆ ಅಂತ ಹೇಳಿ ಮೊದಲೆಲ್ಲ ಹೋಮ ಹವನಗಳನ್ನು ಮಾಡುವಾಗ ಈ ಕೊಬ್ಬರಿ ಎಣ್ಣೆನಾಗಿರ್ಬೋದು ಅಥವಾ ತುಪ್ಪವನ್ನಾಗ್ಲಿ ಈ ತರ ಬಳಸ್ತಕ್ಕಂತ ಒಂದು ವಿಶೇಷತೆ ಇತ್ತು. ಅದು ನಮ್ಗೆ ಈಗಿನ ಜನರೇಷನ್ಗೆ ನಮ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಏನಕ್ಕಂತಂದ್ರೆ ಏನಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ರು ಅಥವಾ ಯಾವುದೇ ಒಂದು ಮಂತ್ರ ಉಚ್ಚಾರಣೆ ಆಗಿರ್ಬೋದು ಏನಕ್ಕೆ ಮಾಡ್ತಾ ಇದ್ರು
ಅಂತ. ಅದರ ಹಿಂದಿನ ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಮಾತ್ರ ನಮ್ಗೆ ಅದರ ಸತ್ಯಗಳು ಗೊತ್ತಾಗುತ್ತೆ. ಮತ್ತೆ ಅದು ಎಷ್ಟು ಒಂದು ನಮ್ಮ ಪ್ರಕೃತಿಯ ಜೊತೆ ಅಂದ್ರೆ ನಾವಿರ್ತಕ್ಕಂಥ ಪರಿಸರದ ಜೊತೆ ಹೊಂದಿಕೊಂಡಿರುತ್ತೆ ಅನ್ನೋದನ್ನ ನಮಗ್ ಗೊತ್ತಾಗಕ್ಕೆ. ಅಂದ್ರೆ ಈಗಿನ ಜನರೇಷನ್ ನಿಮ್ಗೆ ಗೊತ್ತಿರುತ್ತೆ, ಲ್ಯಾಪ್ಟಾಪು, ಕಂಪ್ಯೂಟರ್, ಲ್ಯಾಪ್ಟಾಪು, ಫೋನು ಬಿಟ್ಟು ಹೊರಗಡೆ ಬರೋದಿಲ್ಲ. ಅವರಿಗೆ ಜನ ಬಳಕೆ ಅನ್ನೋದು ಕೂಡ ಇರೋದಿಲ್ಲ. ಇನ್ನೂ ತುಂಬಾ ಸರಳವಾಗಿ ಹೇಳ್ಬೇಕಪ್ಪ ಆ ವಿಚಾರ ಅಂತ ಹೇಳಿದ್ರೆ, ಕೊಬ್ಬರಿ ಸುಡುವುದರಿಂದ ಎಲ್ಲರ ಕಷ್ಟಗಳು ಕರಗಿ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿಗೂ ಕೊಬ್ಬರಿಯನ್ನ ಸುಡುವಂತದ್ದು ನಾವು ನೋಡ್ಲೇಬಹುದು. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತಿನ ದಿನಮಾನಗಳಲ್ಲಿ ಲಕ್ಷ ಲಕ್ಷ ಭಕ್ತರು ಅವರ ಭಕ್ತಿನೂ ಹಾಗೆ ಇದೆ. ಅವರ ಭಕ್ತಿಗೂ ತಕ್ಕಂತೆ ಅವ್ರ ಟಿನ್ ಗಟ್ಲೆ ಒಬ್ಬೊಬ್ಬರೇ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ರೀತಿ ಎಷ್ಟೋ ಜನಕ್ಕೆ ಆಹಾರ ಹೋಗುವಂತದ್ದು ಎಲ್ಲೋ ಅದು ವ್ಯಯ ಆಗ್ತಿದೆ ಅಲ್ಲ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ಭಕ್ತರಲ್ಲಿ ನಾವು ಅರಿಕೆ ಮಾಡೋದಂತದ್ದು ಒಂದೇ. ಸೊ ಅವರ ಭಕ್ತಿಯಾಗಿರ್ಲಿ, ಆ ಭಕ್ತಿ ಬೇರೆ ರೀತಿ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ತಿಪ್ಪೇರುದ್ರ ಸ್ವಾಮಿ ಅವರು ಅದನ್ನ ಇಷ್ಟಪಡ್ತಿರ್ಲಿಲ್ಲ. ಅದು ದಾಸೋಹ ಆಗ್ಲಿ, 6 ಜನಕ್ಕೆ ಉಪಯೋಗ ಆಗ್ಲಿ, ಅವರೇ ನೇರವಾಗಿ 10 ಜನರ ಹಸಿವನ್ನು ನೀಗಿದ್ರು ಅದು ಇನ್ನೂ ಬಹಳ ತಿಪ್ಪೇರುದ್ರ ಸ್ವಾಮಿ ಅವರು ಮೆಚ್ಚುವಂತದ್ದು. ಸೊ ಕ್ಷೇತ್ರಗಳಿಗೆ ಅಂದ್ರೆ ತಿಪ್ಪೇರುದ್ರ ಸ್ವಾಮಿ ಕ್ಷೇತ್ರಗಳು ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ದಾಸೋಹ ನಡೀತಾ ಇದೆ. ಸೊ ನಾಯಕನಹಟ್ಟಿಯಲ್ಲೂ ನಿತ್ಯ ದಾಸೋಹ ನಡೀತಾ ಇದೆ. ಬದನಕಲ್ಲು ಅಂತ ಹೇಳಿ ಚಿತ್ರದುರ್ಗದಿಂದ ಪಾವಗಡಕ್ಕೆ ಹೋಗುವ ದಾರಿ ಮಧ್ಯದಲ್ಲೇ ಹಲವಾರು ತಿಪ್ಪೇರುದ್ರ ಸ್ವಾಮಿ ಕ್ಷೇತ್ರಗಳು ಸಿಗ್ತವೆ. ಸೊ ಆ ಪೈಕಿ ಬದನಕಲ್ಲು ಅಂತ ಹೇಳಿ ಅಲ್ಲಿಯೂ ಸಹಿತವಾಗಿ ದಾಸೋಹ ಆಗ್ತಾ ಇದೆ. ತಾವು ಕ್ಷೇತ್ರದ ತಿಪ್ಪೇರುದ್ರ ಸ್ವಾಮಿ ಕ್ಷೇತ್ರಗಳ ಯಾವುದೇ ಕ್ಷೇತ್ರಕ್ಕಾಗ್ಲಿ ದಾಸೋಹ ಮಾಡ್ಲಿಕ್ಕೆ ಅನುಕೂಲ ಮಾಡೋದ್ರಿಂದ ಅದೊಂದು ದಾಸೋಹ ಪರಂಪರೆ ಮತ್ತಷ್ಟು ಶಕ್ತಿಯುತ ತಗೊಳುತ್ತೆ ಅಂತ. ಅದು ಮತ್ತೊಂದು ನನ್ನ ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ಒಂದು ದೇವಸ್ಥಾನ ಯಾವಾಗ್ಲೂ ಏನಾಗುತ್ತೆ ಅಂತಂದ್ರೆ, ಆ ಒಂದು ದೇವಸ್ಥಾನದ ವಿಶೇಷತೆಗಳು ಆ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಒಂದು ನಾಯಕನಹಟ್ಟಿ ಅನ್ನೋ ಒಂದು ದೇವಸ್ಥಾನ ಅಂತ ಅನ್ನೋದಕ್ಕಿಂತ ಇದೊಂದು ಕ್ಷೇತ್ರವೇ ದೇವಸ್ಥಾನ ನಮ್ಗೆ, ಸರಿನಾ? ಈ ಕ್ಷೇತ್ರದ ಪರಿಕಲ್ಪನೆಯ ಒಳಗೆ ಅಂದ್ರೆ ಈ ವಿಶೇಷತೆಯ ಜೊತೆಗೆ ನೀವು ಈ ಕ್ಷೇತ್ರದಲ್ಲಿ ಮಾತ್ರ ವಿಶೇಷತೆ ನೋಡಲ್ಲ, ಅಂದ್ರೆ ಈ ದೇವಸ್ಥಾನದ ಒಳಗಡೆ ಮಾತ್ರ ವಿಶೇಷತೆ ನೋಡಲ್ಲ, ಈ ಕ್ಷೇತ್ರದ ಸುತ್ತಮುತ್ತಲೂ ಕೂಡ ನೋಡ್ತೀರಾ ವಿಶೇಷತೆಯನ್ನ. ಅಥವಾ ಪ್ರತಿಯೊಂದು ಕೂಡ ಈ ಒಂದು ನಾಯಕನಹಟ್ಟಿಯ ತಿಪ್ಪೇಸ್ವಾಮಿ ಅವರಿಗೆ ಅರ್ಪಿತವಾಗಿರುತ್ತೆ ಅಂತ ಅನ್ಕೋಬಹುದು, ಇಲ್ಲಿನ ಸುತ್ತಮುತ್ತಲಿನ ವಿಶೇಷತೆಗಳು. ಸೊ ಹಾಗೆ ಅವರು ಒಬ್ಬ ಜ್ಞಾನಿಯಾಗಿದ್ರು ಅಂತ ಕೇಳ್ಪಟ್ಟೆ, ಅಥವಾ ಒಬ್ಬ ಯೋಗಿ ಆಗಿದ್ರು. ಅಂದ್ರೆ ಒಬ್ಬ ಮನುಷ್ಯ ತಾನು ಯಾವ ಘಟ್ಟಗಳನ್ನ ಅವನು ತಲುಪಬೇಕು ಅದನ್ನೆಲ್ಲವನ್ನು ತಲುಪಿದಾದ ನಂತರ ಅವರೊಂದು ದೇವರ ರೂಪನ ಪಡ್ಕೋತಾರೆ ಅಂತ ಹೇಳ್ಬೋದು. ಬಟ್ ಈಗ ಅಂದ್ರೆ ನನ್ನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿನ ಸುತ್ತಮುತ್ತಲಿನ ಕೆರೆಗಳನ್ನು ಕೂಡ ಅವರೇ ಕಟ್ಟಿಸಿದ್ರು ಅಂತ ವಿಶೇಷತೆ ಇದೆ ಅಂತ ಹೇಳಿದ್ರು. ಯಾಕಂದ್ರೆ ಯಾವ್ದಾದ್ರು ದೇವಸ್ಥಾನ ಇದ್ರೆ ಅಲ್ಲಿ ದೇವಸ್ಥಾನ ಇರುತ್ತೆ, ಅದಕ್ಕೊಂದು ಸಣ್ಣ ವಿಶೇಷತೆ ಇರುತ್ತೆ ಅಥವಾ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಅಷ್ಟು ಬಿಟ್ರೆ ನಾವು ಬೇರೆ ಏನನ್ನು ನೋಡೋದಕ್ಕಾಗಲ್ಲ. ಅಂದ್ರೆ ವೈಜ್ಞಾನಿಕ ಪರಿಕಲ್ಪನೆಗಳಾಗಿರ್ಬೋದು, ಅಲ್ಲಿನ ಜನಗಳಿಗೆ ಅದು ಒಂದು ರೀತಿಯ ಏನಂತ ಹೇಳ್ಬೋದು, ಓಡಾಡ್ತಕ್ಕಂಥ ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ ಹೊರತಾಗಿ ಇಲ್ಲಿನ ದೇವಸ್ಥಾನ ಪಕ್ಕದ 2-3 ಅಂದ್ರೆ ಸುತ್ತಮುತ್ತ ಹಳ್ಳಿಗಳಿಗೆ ನೀರನ್ನು ಕಲ್ಪಿಸುವಂತ, ಅಂದ್ರೆ ಆ ಒಂದು ಜ್ಞಾನ ಎಂತದ್ದಾಗಿರ್ಬೋದು. ಯಾಕಂದ್ರೆ ಇಲ್ಲಿನ ನೀವು ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು ಅಂತ ಹೇಳಿದ್ರೆ ನೀರಿರೋದಿಲ್ಲ ಅಂತ ಅನ್ಕೋತೀವಿ, ಸರಿ, ನೀರಿಗೆ ಬರ ಅಂತ ಅನ್ಕೋತೀವಿ. ಆದ್ರೆ ಇಲ್ಲಿನ ಆ ಒಂದು ಇಂಜಿನಿಯರ್, ನಾವನ್ನ ಏನಂತ ಹೇಳ್ಬೋದು ಅಂತಂದ್ರೆ, ಯೋಗಿ ಅನ್ನೋದಕ್ಕಿಂತ ಅವಾಗಿನ ಇಂಜಿನಿಯರ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಪಟ್ಟಣಗಳನ್ನ ಸುತ್ತಮುತ್ತ ನಾಯಕನಹಟ್ಟಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳನ್ನ ಸೃಷ್ಟಿ ಮಾಡಿದವರು ಅವರೇ. ಅಂದ್ರೆ ಕಟ್ಟುವ ಪರಿಕಲ್ಪನೆ ಯಾವಾಗಲಿಂದನೂ ಸ್ಟಾರ್ಟ್ ಆಗಿತ್ತು ಅಂದ್ರೆ ಅವಾಗ್ಲಿಂದನೇ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬೋದು. ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡೋದು? ಖಂಡಿತ. ಸೊ ತುಂಬಾ ಅದ್ಭುತವಾದಂತ ಪ್ರಶ್ನೆ ಕೇಳಿದ್ರಿ. ಸೊ ತಿಪ್ಪೇರುದ್ರ ಸ್ವಾಮಿಗಳವರು ಅಂತ ಹೇಳಿದ್ರೆ ಒಬ್ಬ ಅದ್ಭುತ ವಿಜ್ಞಾನಿ, ಅವರೊಬ್ಬ ಅದ್ಭುತವಾದಂತ ಸಿವಿಲ್ ಇಂಜಿನಿಯರ್ ಅನ್ನೋ ಒಂದು ಮಾತನ್ನೆಲ್ಲ ನಾವು ಕೇಳೇ ಇರ್ತೀವಿ. ಇನ್ನೂ ಸರಳವಾಗಿ ತಿಪ್ಪೇರುದ್ರ ಸ್ವಾಮಿಗಳವರ ಬಗ್ಗೆ ಹೇಳೋದಾದ್ರೆ, ಒಬ್ಬ ಯೋಗಿ, ಒಬ್ಬ ಶರಣ ಅಥವಾ ಒಬ್ಬ ಸನ್ಯಾಸಿ ಅಂತ ಹೇಳಿದ್ರೆ ಮೊದಲಿನ ದಿನಮಾನಗಳಲ್ಲೆಲ್ಲ ಹೆಂಗಿರ್ತಿತ್ತು ಅಂದ್ರೆ, ಇವತ್ತಿನ ಮಠಗಳ ಪರಿಕಲ್ಪನೆ ಇರ್ತಿರ್ಲಿಲ್ಲ. ಅದು ಮಠಕ್ಕೆ ವಿರಕ್ತರು ಅಂತ ಬಂದಾಗ ಮಠಗಳ ಪರಿಕಲ್ಪನೆಗೆ ಸೀಮಿತ ಇರ್ತಿರ್ಲಿಲ್ಲ. ಅವರು ಊರಿಗೆ ತಮ್ಮ ಜೋಳಿಗೆ ಬೆತ್ತಗಳನ್ನು ಖಾವಿ ವಸ್ತ್ರವನ್ನು ಧರಿಸಿಕೊಂಡು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ರು. ಅವರು ಯಾವುದನ್ನಾಗ್ಲಿ ಕೂಡಿಡ್ಬೇಕು ಅಂತ ಬದುಕಿದವ್ರಲ್ಲ. ಅವರ ಜೀವಿತಾವಧಿಯೇ ಸಂಪೂರ್ಣವನ್ನ ಕೂಡಿಡ್ಬೇಕಪ್ಪ, ನಾನು ಎಲ್ಲರಂತೆ ಎಲ್ಲ ಸಂಸಾರಿಗಳಂತೆ ಕೂಡಿಡ್ಬೇಕು ಅನ್ನೋ ಭಾವನೆ ಅವ್ರಿಗಿರ್ಲಿಲ್ಲ. ಹಾಗಾಗಿ ಅವರು ತಿಪ್ಪೇರುದ್ರ ಸ್ವಾಮಿಗಳವರ ಸಂಪೂರ್ಣ ಜೀವನ ಚರಿತ್ರೆ ನೋಡಬಹುದು.
ಎಲ್ಲಾ ಕಡೆ ಓಡಾಡಿರುವಂತದ್ದೇ. ಅವ್ರು ಎಲ್ಲೆಲ್ಲೇ ಓಡಾಡಿದ್ರಪ್ಪ, ರಾಯದುರ್ಗ ಓಡಾಡಿದ್ರು, ರಂಗಸಮುದ್ರ ಓಡಾಡಿದ್ರು, ನಿಡಗಲ್ಲು ಸಾಮ್ರಾಜ್ಯದ ಸುತ್ತಮುತ್ತ ಎಲ್ಲ ಓಡಾಡಿದ್ರು, ಈ ಸಂಸ್ಥಾನಕ್ಕೆ ಬಂದ್ರು. ಸೊ ಎಲ್ಲಾ ಕಡೆ ಓಡಾಡಿರೋದೇ ಅವರು ತಿಪ್ಪೇರುದ್ರ ಸ್ವಾಮಿಗಳವರು. ಸೊ ಓಡಾಡಿ ತಮ್ಮ ಜನಗಳ ಇಡೀ ಜೀವನವನ್ನೇ ಕಾಯಕಕ್ಕೋಸ್ಕರ ಮುಡಿಪಾಗಿಟ್ರು. ಹೌದು, ಯಾಕಂದ್ರೆ ನಾವು ದೇವಸ್ಥಾನದ ಹೊರಬಾಗಿಲಲ್ಲೇ ನೋಡ್ಬೋದು ಕಾಯಕವೇ ಕೈಲಾಸ ಅಥವಾ ಮಾಡಿದಷ್ಟು ನೀಡು ಭಿಕ್ಷೆ. ಇಲ್ಲಿ ದಾನದ ಪರಿಕಲ್ಪನೆ ಇಲ್ಲ. ನೀವೊಂದು ವಿಶೇಷತೆ ನೋಡೋದಾದ್ರೆ ನಿಮ್ಗೆ ಅನ್ನ ದಾಸೋಹ ಸಿಗುತ್ತೆ. ಅದು ಯಾವಾಗ ಅಂತ ಹೇಳಿದ್ರು ಕೂಡ ನೀವು ಆ ಒಂದು ಭಕ್ತಿಯಿಂದ ಬಂದಾಗ ಮಾತ್ರ ಅದರ ಒಂದು ವಿಶೇಷತೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೆಲ್ಲಿ ಕೂಡ ನೀವು ದಾನದ ಪರಿಕಲ್ಪನೆ ಅನ್ನೋದಕ್ಕಿಂತ ಕಾಯಕವೇ ಕೈಲಾಸ ಅಥವಾ ಮಾಡಿದಷ್ಟು ನೀಡು ಭಿಕ್ಷೆ, ನಿಮ್ಮ ಕೆಲಸವೇ ನಿಮ್ಮನ್ನ ಅಥವಾ ನಿಮಗೆ ಏನ್ ಬೇಕೋ ಅದನ್ನ ಕೊಡುವಂತ ಕೆಲಸ ಮಾಡುತ್ತೆ. ನಿಮ್ಮ ಕೆಲಸವೇ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡುವಂತ ಕೆಲಸ ಮಾಡುತ್ತೆ ಅಂತ ಒಂದು ಪರಿಕಲ್ಪನೆಯನ್ನ ನೀಡಿದಂತವ್ರು ಈ ತಿಪ್ಪೇಸ್ವಾಮಿ ಅಂತ ಹೇಳ್ಬೋದು. ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ತಿಪ್ಪೇರುದ್ರ ಸ್ವಾಮಿಗಳವರ ಜೀವನ ಚರಿತ್ರೆಯಲ್ಲಿ ನಮಗೆ ಕಾಣಬಹುದಾದ ವಿಚಾರ ಏನು ಅಂತ ಹೇಳಿದ್ರೆ, ಅವರು ನೀರಿಗಾಗೆ ರೆವಲ್ಯೂಷನ್ ಮಾಡಿದ್ದಾರೆ. ನೀವ್ ಹೇಳಿದ್ರಿ 2 ಕೆರೆಗಳನ್ನ ಕಟ್ಟಿದ್ವು ಅಂತ ಹೇಳಿ. ಅವರು ತಿಪ್ಪೇರುದ್ರ ಸ್ವಾಮಿ ಕೆರೆಗಳಿಗೆಲ್ಲ ಅವರು ಹಲವಾರು ಕೆರೆ ಕಾಲುವೆಗಳಿಗೆ ಸಹಕಾರಿಯಾಗಿದ್ದಾರೆ. ನಮಗೆ ಗೊತ್ತಾಗಿದೆ ರಂಗಸಮುದ್ರ ಅಂತ ಹೇಳಿ. ಈ ಆಗ್ಲೇ ಹೇಳಿದೆ, ಪಾವಗಡದಿಂದ ಚಿತ್ರದುರ್ಗಕ್ಕೆ ಹೋಗುವಂತ ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿ ಬದನಕಲ್ಲು ಅಂತ ಒಂದು ಕ್ಷೇತ್ರ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ರಂಗಸಮುದ್ರ ಅನ್ನೋ ಒಂದು ಕ್ಷೇತ್ರವೂ ಸಿಗುತ್ತೆ. ಸೊ ಆ ರಂಗಸಮುದ್ರದ ಕಾಲುವೆ ನಿರ್ಮಾಣದ ಸಂದರ್ಭದಲ್ಲಿ ಆ ಪ್ರಾಂತ್ಯ ಎಲ್ಲಿಗಿತ್ತು ಅಂದ್ರೆ ನಿಡಗಲ್ಲು ಸಾಮ್ರಾಜ್ಯಕ್ಕೆ ಸೇರುತ್ತೆ. ಸೊ ನಿಡಗಲ್ಲು ಸಾಮ್ರಾಜ್ಯಕ್ಕೆ ಸೇರಿದಂತ ರಂಗಸಮುದ್ರದ ಕಾಲುವೆ ನಿರ್ಮಾಣ ಆಗ್ತಾ ಇರುತ್ತೆ. ಆ ಕಾಲುವೆ ನಿರ್ಮಾಣದ ಸಂದರ್ಭದಲ್ಲೂ ಸಹಿತವಾಗಿ ತಿಪ್ಪೇರುದ್ರ ಸ್ವಾಮಿಗಳವರ ಪಾತ್ರ ಅಗಣಿತವಾದಂತದ್ದು. ಆ ಕಥೆಯನ್ನ ಮುಂದಿನ ಭಾಗಗಳಲ್ಲಿ ಹೇಳ್ತಾ ಹೋಗೋಣ. ಸೊ ಇವತ್ತಿನ ನಮ್ಮ ಕಾನ್ಸೆಪ್ಟ್ ನೀವು ಕೇಳಿದಂತ ಪ್ರಶ್ನೆಗೆ ಅಂತ ಹೇಳಿದ್ರೆ, ತಿಪ್ಪೇರುದ್ರ ಸ್ವಾಮಿಗಳವರು ಹಲವಾರು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಲವಾರು ಪುರಗಳನ್ನ, ಸುಮಾರು 5 ಪುರಗಳು ಅಂತ ಹೇಳ್ತಾರೆ. ಇವತ್ತೇನು ಕುದಾಪುರ ಅಂತ ಇದೆಲ್ಲ ತಿಪ್ಪೇರುದ್ರ ಸ್ವಾಮಿಯವರು ನಿರ್ಮಾಣ ಮಾಡಿದಂತಹ ಒಂದು ಸ್ಥಳವೇ ಅದು. ಇವತ್ತು DRDO ಸೈನ್ಸ್ ಒಂದು ಸಿಟಿ ಅಂತ ಹೇಳಿದ್ರೆ ನೀವು ಇಡೀ ಭಾರತದಲ್ಲ ಅಥವಾ ಇಡೀ ವಿಶ್ವದಲ್ಲ ಅನ್ಕೋಬಹುದು. ಸೈನ್ಸ್ ಸಿಟಿ ಎಲ್ಲಿದೆ ಅಂತ ಹೇಳಿದ್ರೆ ನೀವು ನಾಯಕನಹಟ್ಟಿಯ, ಚಳ್ಳಕೆರೆಯ ಅಥವಾ ಚಿತ್ರದುರ್ಗದ ಒಂದು ಲೊಕೇಶನ್ ಅಂತ ತೋರಿಸುತ್ತೆ. ಅಂದ್ರೆ ಈ ಪ್ರಖ್ಯಾತಿ ಇಡೀ ವಿಶ್ವಕ್ಕೆ ಹಬ್ಬಿದೆ ಅಂತ ಹೇಳ. ಈ ಹಬ್ಬುವ ಮೂಲ ಎಲ್ಲಿತ್ತು ಅಂತ ಹೇಳಿದ್ರೆ ತಿಪ್ಪೇಸ್ವಾಮಿ ಅವರ ಕಲ್ಪನೆ ಆಗಿರ್ಬೋದೇನೋ ಅಂತ ನಮಗೂ ಕೂಡ ಅನ್ಸುತ್ತೆ. ಯಾಕಂದ್ರೆ ಆ ಕಲ್ಪನೆಯ ಪರಿಣಾಮ ಇವತ್ತು ಎಷ್ಟೆಲ್ಲ ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಒಬ್ಬರಿಬ್ಬರಿಗಲ್ಲ, ಇವತ್ತು ನಾವು ನೋಡಬಹುದು. ನೀರಿಗೆ ಬರೋಣ, ಆನಂತರ ಅದು ಮುಂದಿನ ವಿಚಾರಗಳಲ್ಲಿ ತಗೋತಾ ಹೋಗೋಣ. ನೀರಿಗಾಗಿ 1 ವರ್ಷ ಹಿರೇಕೆರೆ ತುಂಬಿತು ಅಂತ ಹೇಳಿದ್ರೆ 16 ವರ್ಷಗಳು ನೀರಿಗೆ ಬರನೇ ಇರೋದಿಲ್ಲ. ನಾಯಕನಹಟ್ಟಿಯ ಮುತ್ತ ಭಾಗದ ಎಲ್ಲ ಕೃಷಿಕರ ಮುಖದಲ್ಲಿ ಮಂದಹಾಸ ಇರುತ್ತೆ. ಹಾಗಾಗಿ ಅವರು ಅದ್ಭುತವಾದಂತ ಸೇವೆಯನ್ನು ಮಾಡ್ತಾರೆ. ನಾಯಕನಹಟ್ಟಿ ಜಾತ್ರೆಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಅವರು ಬೆಳೆದಂತ ಎಲ್ಲಾ ಧಾನ್ಯಗಳು ರಥದ ಒಂದು ಮುಂಭಾಗದಲ್ಲಿ ಅಲಂಕೃತಗೊಂಡಿರುತ್ತೆ. ಸೊ ಎಣ್ಣೆ ಹಚ್ಚಿರ್ತಾರೆ. ಆ ಎಣ್ಣೆಗೆ ಅಂಟ್ಕೊಂಡಂತ ಧಾನ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ ಈ ವರ್ಷ ನಮ್ಮ ನಾಯಕನಹಟ್ಟಿ ಸುತ್ತಮುತ್ತದ ಭಾಗದ ಬೆಳೆ ಹೇಗಿದೆ ಅಂತ ಹೇಳಿ. ಹಾಗಾಗಿ ತಿಪ್ಪೇರುದ್ರ ಸ್ವಾಮಿಗಳವರನ್ನ ನಾವು ಒಂದೇ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಅದು ಬಹಳ ತಪ್ಪಾಗುತ್ತೆ. ಅವರು ಸರ್ವಾಂಗೀಣವಾಗಿ ಸರ್ವರನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದೇ ಅವ್ರ ಪರಿಕಲ್ಪನೆ ಆಗಿತ್ತಲ್ಲ. ಈಗಿನ ಇನ್ನೊಂದು ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗಿನ ಜನರೇಷನ್ ಅಂತ ಅಥವಾ ಈಗಿನ ಕಾರ್ಯಕರ್ತರಾಗಿರ್ಬೋದು, ಅಂದ್ರೆ ಜನರನ್ನ ಸೇವೆ ಮಾಡ್ತಕ್ಕಂಥ ಮನಸ್ಥಿತಿ ಹೊಂದಿದವರು ಈ ಒಂದು ತಿಪ್ಪೇಸ್ವಾಮಿ ಅವರ ಇದರಿಂದ, ಅಂದ್ರೆ ಈ ತಿಪ್ಪೇಸ್ವಾಮಿ ಅವರ ಕಥೆಗಳಿಂದ ಆಗಿರ್ಬೋದು ಅಥವಾ ಅವರನ್ನ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಬೆಳೆಯೋದಾದ್ರೆ ಯಾವ ತತ್ವಗಳನ್ನ ಅವ್ರು ತಗೋಬಹುದು. ಯಾಕಂತಂದ್ರೆ ತಿಪ್ಪೇಸ್ವಾಮಿ ಅವರು ನಾ ಆಗ್ಲೇ ಹೇಳ್ದಾಗೆ ಒಬ್ಬ ಯೋಗಿ ಅಥವಾ ಒಬ್ಬ ಜ್ಞಾನಿ ಆಗಿರ್ಬೋದು, ಅಥವಾ ಅವರು ಒಂದ್ ಕಡೆ ನೆಲೆ ನಿಂತವರಲ್ಲ. ಅವ್ರಿಗೆ ಏನಂತಂದ್ರೆ ಜನರ ಪರಿಸ್ಥಿತಿಗಳು ಗೊತ್ತಿತ್ತು, ಅವರ ಕಷ್ಟಗಳೇನಂತ ಗೊತ್ತಿತ್ತು. ಯಾಕಂದ್ರೆ ಇವಾಗ ಈಗಿನ ಜನರೇಷನ್ಗೆ ಅದು ಬೇಕಾಗತ್ತೆ. ಅಂದ್ರೆ ಒಬ್ಬ ಜನಸೇವೆ ಮಾಡ್ತಕ್ಕಂತ ವ್ಯಕ್ತಿ ತಾನು ಜನರಲ್ಲಿ ನಾನು ಏನ್ ನೋಡ್ಬೇಕು ಅಥವಾ ಸುತ್ತಮುತ್ತಲು ಅವ್ರು ಏನ್ ಕಷ್ಟ ಪಡ್ತಾ ಇದಾರೆ ಅದನ್ನ ನೋಡಿ ಕಲಿಬೇಕು ಅಂತ ಹೇಳಿದ್ರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಹೋದ್ರೆ ಸಾಕಾಗತ್ತೆ ಆ ವ್ಯಕ್ತಿ ಅಂತ ಅನ್ಕೋಬೋದಾ ಅಥವಾ ಹೆಂಗೆ? ಖಂಡಿತ ನೀವ್ ಹೇಳಿದ್ದು ಯಾಕಂದ್ರೆ ಸತ್ಯ. ಈ ಕ್ಷೇತ್ರಕ್ಕೆ ಬಂದು ಹೋದಾಗ ಏನಾಗುತ್ತೆ, ಮನಸ್ಸು ಪರಿವರ್ತನೆ ಆಗುತ್ತೆ. ತಿಪ್ಪೇರುದ್ರ ಸ್ವಾಮಿಗಳವರ ಜೀವನ ಚರಿತ್ರೆಯನ್ನ ಅಳವಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಸೊ ಹಲವಾರು ಜನರ ಜೀವನ ಬದಲಾಯಿಸಬಹುದು. ಸೊ ಅವರೊಬ್ಬರ ಜೀವನ ಬದಲಾಗೋದಕ್ಕಿಂತ ಅವರ ಸುತ್ತಮುತ್ತ ಇರುವಂತಹ ಸಾವಿರಾರು ಜನರ ಜೀವನ ಬದಲಾಗಬೇಕು ಅಂತ ಹೇಳಿದ್ರೆ ತಿಪ್ಪೇರುದ್ರ ಸ್ವಾಮಿ ಅವರ ಚರಿತ್ರೆಯನ್ನ ಓದುವುದರ ಮೂಲಕ ಅದನ್ನ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ 10 ಜನರ ಜೀವನ ಬದಲಾಗುತ್ತೆ. ಅವರ ಕಥೆಗಳು, ಅವರ ಸಾಧನೆಗಳ ಸ್ಫೂರ್ತಿ ಇದೆ.
ಸೊ ಇವತ್ತು ನಾವು ಕೇಳ್ತಾ ಹೋದ್ರೆ ತಿಪ್ಪೇರುದ್ರ ಸ್ವಾಮಿಗಳವರನ್ನ ಕೈ ಎತ್ತಿ ಮುಗಿಯೋರ ಸಂಖ್ಯೆ ಲಕ್ಷ ಇದೆ. ಆದ್ರೆ ಅವರನ್ನ ಮನಸ್ಸಲ್ಲಿ ತುಂಬಿಕೊಳ್ಳುವಂಥದ್ದು, ಭಾವವಾಗಿಸ್ಕೊಳ್ಳೋದು, ಅವರನ್ನ ಒಳಗು ಮಾಡ್ಕೊಳ್ಳೋದು ಇದೆಲ್ಲ ಅದು ಬಹಳ ಕಠಿಣ ಇದೆ. ತಿಪ್ಪೇರುದ್ರ ಸ್ವಾಮಿಗಳವರ ಒಲಿಮೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿದ್ರೆ ಅದು ನಿತ್ಯ ನಿರಂತರವಾಗಿ ದಾಸೋಹಿಗಳಾಗ್ಬೇಕು, ನಿಸ್ವಾರ್ಥದಿಂದ ಬದುಕನ್ನ ನಡೆಸುವಂತವರಾಗ್ಬೇಕು. ಆಗ ತಿಪ್ಪೇರುದ್ರ ಸ್ವಾಮಿಗಳವರ ಸಂಪೂರ್ಣ ಕಾರುಣ್ಯ ಆಗುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಶೇಷ. ಸೊ ನಾಳೆ ಮತ್ತಷ್ಟು ಮಾತಾಡೋಣ ಬರೋಣ, ಇನ್ನೂ ತುಂಬಾ ಮಾತಾಡೋದಿದೆ. ಸೊ ತಿಪ್ಪೇರುದ್ರ ಸ್ವಾಮಿಗಳವರ ಜೀವನ ಚರಿತ್ರೆ ಅಂತ ಹೇಳಿದ್ರೆ ಅದು ಅಗಣಿತ ಮಹಿಮಾಂಬು ನಿಧಿ. ನೀವು ಹೇಳ್ತಕ್ಕಂತ ಕಥೆಗಳನ್ನು ಕೇಳ್ತಿದ್ರೆ ನಂಗೆ ಇನ್ನೂ ಕೇಳ್ಬೇಕು ಅಂತ ಅನ್ಸುತ್ತೆ. ಇನ್ನು ಅವರ ಜೀವನದ ಒಂದಷ್ಟು ಮಜಲುಗಳನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಸೊ ನಮ್ಮ ಜೀವನವು ಪರಿಪಕ್ವವಾಗುತ್ತೆ ಅನ್ನೋದು ಈ ಒಟ್ಟಾರೆ ಕಾರ್ಯಕ್ರಮದ ಸಾರಾಂಶ. ಅಲ್ಲ, ಇದು ಈ ಕತೆ ನಮಗೊಂದೇ ಅಲ್ಲ, ಮುಂದಿನ ಜನರೇಷನ್ಗೂ ಕೂಡ, ಅಥವಾ ಮುಂದೆ ಯಾವುದೇ ಒಂದು ವ್ಯಕ್ತಿ ಕೂಡ ತಾನು ತನ್ನ ಜೀವನದಲ್ಲಿ ಬೇಸತ್ತು ಅಥವಾ ಬೇಸರಗೊಂಡು ದುಃಖಿತನಾಗಿದ್ರೆ ಅವನಿಗೊಂದು ಅಂದ್ರೆ ಒಂದು ಪ್ರಕಾಶತೆ ಇರುತ್ತಲ್ಲ. ಈಗ ನಾವು ನೈಟ್ ಮಲಗಿದಾಗ ಏನಾಗುತ್ತೆ ಅಂತಂದ್ರೆ ಕತ್ಲು ಕೂಡ ಇರುತ್ತೆ. ಯಾವಾಗ ಬೆಳಕಾಗುತ್ತೆ ಅನ್ನೋದಕ್ಕಿಂತ ಆ ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದ ತಕ್ಷಣ ಆಗುವಂತ ಒಂದು ಪ್ರಜ್ವಲಿತ ಅಥವಾ ಒಂದು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಪ್ರಕಾಶತೆ. ಎಲ್ಲವೂ ಸಾಕಾಗಿದೆ ಅಂತ ಅನ್ಕೊಂಡಾಗ ನೀವು ಈ ಕ್ಷೇತ್ರಕ್ಕೆ ಬಂದೋಗಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಲೈಫ್ ಹೇಗಿದೆ, ಅಥವಾ ಆವಾಗ ಒಂದು ಪ್ರಕಾಶತೆ ನಿಮ್ಗೆ ನಿಮ್ಮ ಲೈಫಲ್ಲಿ ಅಂದ್ರೆ ಆ ಒಂದು ಬೆಳಕು ಮೂಡುವುದಕ್ಕೆ ಈ ಒಂದು ಕ್ಷೇತ್ರ ಕಾರಣ ಆಗ್ಬೋದು. ಕಾರಣ ಆಗೇ ಆಗುತ್ತೆ. ನಿಮ್ಮ ಲೈಫು ಕೂಡ ಈ ಕ್ಷೇತ್ರದ ಹಾಗೆ ಸಮೃದ್ಧಿಯನ್ನ ಪಡೆಯುತ್ತೆ. ನೀವು ಏನ್ ಅನ್ಕೋತೀರೋ ಅದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅನ್ನೋದು ನನಗಾಗಿರೋ ಅನುಭವ ಕೂಡ. ನೀವು ಪಡಿಬೋದು ಅಂತ ಅನ್ಕೋತೀನಿ. ಖಂಡಿತ ನೀವು ಬಿಡುವಿದ್ದಾಗ ಅಂತ ಅನ್ಕೊಳ್ಳೋದಕ್ಕಿಂತ ನೀವು ಯಾವಾಗ ಅನ್ಕೋತೀರೋ ಅವಾಗ ಬರ್ಬೋದು. ಜಸ್ಟ್ 2 ಕಿಲೋಮೀಟರ್, 200 ಕಿಲೋಮೀಟರ್ಸ್ ಬೆಂಗಳೂರಿಂದ, ಜಸ್ಟ್ 2-3 hours ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ನಾಯಕನಹಟ್ಟಿ. ಸೊ ಓಕೆ, ಕೊನೆಯದಾಗಿ ನಾ ಹೇಳೋದಂದ್ರೆ ನಾಯಕನಹಟ್ಟಿ ಅಂತ ಹೇಳಿದ್ರೆ ನಾಯಕನಹಟ್ಟಿಗೆ ಬರುವಂತ ಎಲ್ಲರೂ ಪ್ರವಾಸಿಗರಾಗಿರಬಹುದು ಅಥವಾ ಅಜ್ಜನವರ ಭಕ್ತರಾಗಿರಬಹುದು, ಅವರೆಲ್ಲರೂ ಕ್ಷೇತ್ರಕ್ಕೆ ಬಂದು ಹೋದ ನಂತರ ಹೇಳೋದಂದ್ರೆ ನಾನು ಮತ್ತೊಂದ್ಸರಿ ಬರ್ಬೇಕು. ಹೌದು, ನಾನು ಮತ್ತೊಂದ್ಸರಿ ಬರ್ಬೇಕು ಅನುಭವ ಆಗಿದೆ. ಸೊ ಇದು ಒಬ್ಬರ ಇಬ್ಬರ ಮಾತಲ್ಲ, ಲಕ್ಷಾಂತರ ಜನರ ಮಾತಿದೆ. ಸೊ ಇದು ಜನರ ಜೀವನಾಡಿ ಈ ಕ್ಷೇತ್ರ. ಸೊ ತಿಪ್ಪೇರುದ್ರ ಸ್ವಾಮಿಗಳವರ ಜೀವನ ಸಂಪೂರ್ಣವು ರೈತರಿಗಾಗಿತ್ತು. ಹೌದು. ಸೊ ಸರ್ವ ಜನರ ಒಂದು ಸಮೃದ್ಧಿ ಸಮನ್ವಯತೆಗಾಗಿ ಕೂಡಿತ್ತು. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಹೋದಾಗ ನಿಮ್ಮಲ್ಲೂ ಸಹಿತವಾಗಿ ವಿಶೇಷವಾದಂತ ಅನುಭೂತಿಗಳಾಗ್ತವೆ. ಬನ್ನಿ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವು ಮತ್ತೊಂದು ಹಂತದಲ್ಲಿ ಬೆಳವಣಿಗೆ ಸಾಧಿಸಲಿಕ್ಕೆ ಈ ಕ್ಷೇತ್ರ ಸಹಾಯ ಮಾಡುತ್ತೆ ಅನ್ನೋದು ನನ್ನ ಮಾತಿತ್ತು. ಇವತ್ತಿನ ಕಾನ್ಸೆಪ್ಟ್, ಇವತ್ತಿನ ವಿಡಿಯೋ ಮುಗಿಸ್ಕೊಬಿಡೋಣ. ಸೊ ನಾಳೆ ಒಂದಷ್ಟು ವಿಶೇಷ ಕಥೆಗಳೊಂದಿಗೆ ಕ್ಷೇತ್ರದ ಸಂಪೂರ್ಣ ದರ್ಶನ ಮಾಡೋಣ. ಧನ್ಯವಾದ.